ನಿಮ್ಗೆ ಜಸ್ಟ್ ನಡ್ಕೊಂಡವರು 10 ನಿಮಿಷಕ್ಕೆ ನೀವು ಬೆಂಗಳೂರಿಗೆ ಹೋಗ್ಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಟ್ರೈನಲ್ಲಿ ಬಂದು ಇಳ್ಕೊಂಡ್ರು ಇಲ್ಲೇ ಬರ್ತೀರಾ. ಯು ಕ್ಯಾನ್ ನಾಟ್ ಬಿಲೀವ್ ಐ ವಿಲ್ ಗಿವ್ 1 lakh rupees ಡಿಸ್ಕೌಂಟ್ 30. ಹಾಯ್ ನಮಸ್ಕಾರ, ನಾನು ವಿನಯ್ ಅಂತ ಆರ್ಯನ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ವತಿಯಿಂದ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ಕಂಪ್ನಿಯವರು ಹೊಸದಾಗಿ ಒಂದು ಲೇಔಟ್ ಲಾಂಚ್ ಮಾಡಿದ್ದೀವಿ. ರೆಸಿಡೆನ್ಷಿಯಲ್ ಲೇಔಟು 87 ಸೈಟ್ಸ್ ಬರುತ್ತೆ. ಫೇಸ್ 1ನಲ್ಲಿ, ಫೇಸ್ 2ನಲ್ಲಿ 137, ಟೋಟಲ್ 247 ಬರುತ್ತೆ. ಟೋಟಲ್ 7 ಎಕರೆನಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಈ ಲೇಔಟ್ ಹೆಸರು ಬಂದು ಏನು ಸರ್ ಇದು? ಸರ್ ಲೇಔಟ್ ಹೆಸರು ಬಂದು ಚೌಡೇಶ್ವರಿ ಎನ್ಕ್ಲೇವ್ ಅಂತ ಸರ್. ಚೌಡೇಶ್ವರಿ ಎನ್ಕ್ಲೇವ್. ಹೌದು. ಇದು ಬಂದು ಎಷ್ಟು ಎಕರೆ ಬರುತ್ತೆ ಸರ್ ಟೋಟಲ್? ಇದು ಬಂದು 7.5 ಎಕರೆ ಬರುತ್ತೆ ಸರ್. 7.5 ಎಕರೆ. ಸೊ ಆಲ್ರೆಡಿ ಫುಲ್ ಎಲ್ಲ ಡೆವಲಪ್ ಮಾಡಿಬಿಟ್ಟಿದ್ದೀರಾ, ಕಲರ್ಸ್ ಹಾಕಿ. ನೀವೇನೆ ಸುತ್ತ ಫೆನ್ಸಿಂಗ್ ಹಾಕಿದೀವಿ, ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು, ವಾಟರ್ ಕನೆಕ್ಷನ್ನು, ಡ್ರೈನೇಜು, ಸೀವೇಜ್ ಆಗಿದೆ. ಆಮೇಲೆ ಎಲೆಕ್ಟ್ರಿಕ್ ಪೋಲ್ ಕೂಡ ಬಂದಿದೆ. ಇನ್ನೊಂದು 10 ದಿವಸದಲ್ಲಿ ಮೆಟ್ಲಿಂಗ್ ಕೂಡ ಮಾಡಿದ್ದೀವಿ. ತಾರ್ ರೋಡ್ ಬರುತ್ತೆ, ನಂತರ ಅದು ಎಲೆಕ್ಟ್ರಿಕ್ ವೈರ್ ಹಾಕೊಡ್ತೀವಿ ಸರ್. ಸೊ ಈಗ ಫಸ್ಟ್ ಫೇಸಲ್ಲಿ ಬಂದು ಎಷ್ಟು ಸೈಟ್ ಬರುತ್ತೆ ಸರ್ ಟೋಟಲ್? ಫೇಸ್ 1ನಲ್ಲಿ ಬಂದು 87 ಸೈಟ್ಸ್ ಬರುತ್ತೆ. 87 ಸೈಟು ಖಂಡಿತ. ಓಕೆ. ಸೊ ಇದು ಬಂದು ಎಕ್ಸಾಕ್ಟ್ ಆಗಿ ಲೊಕೇಟ್ ಆಗಿರುವಂಥದ್ದು ಎಲ್ಲಿ ಸರ್? ಸರ್ ಎಕ್ಸಾಕ್ಟ್ ಲೊಕೇಟೆಡ್ ಬಂದಿದ್ದು ನೆಲಮಂಗಲ ರೈಲ್ವೆ ಗೋಲ್ಡಿಂದ 3.5 ಕಿಲೋಮೀಟರ್ಸ್ ಆಗುತ್ತೆ. ರೈಲ್ವೆ ಗೋಲ್ಹಳ್ಳಿ 3.5 ಕಿಲೋಮೀಟರ್. ನೋಡಿ ಅದು ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಬೈರ್ನಾಯಕ್ನಳ್ಳಿ ಅಂತ ರೈಲ್ವೆ ಸ್ಟೇಷನ್. ಆ ಬಿಲ್ಡಿಂಗ್ ಇದೆಯಲ್ಲ, ಬಿಲ್ಡಿಂಗ್ ಪಕ್ಕದ ರೈಲ್ವೆ ಸ್ಟೇಷನ್. ಇಲ್ಲಿ ನಡ್ಕೊಂಡು ಹೋದ್ರು ಕೇವಲ ನಿಮ್ಗೆ 14 ನಿಮಿಷಕ್ಕೆ ನಡ್ಕೊಂಡು ಹೋಗ್ಬೋದು ಸರ್. 12ರಿಂದ 14 ನಿಮಿಷಕ್ಕೆ ನಡ್ಕೊಂಡು ಹೋಗ್ಬೋದು. BMTC ಬಸ್ ಇಲ್ಲೇ ಸ್ಟಾಪ್ ಕೊಡ್ತಾರೆ ಸರ್. ಇದೇ ಮೇನ್ ರೋಡ್ ಅಲ್ವಾ ಸರ್? ಮೇನ್ ರೋಡ್ 50 ಫೀಟ್ ರೋಡ್ ಇದು. ಇದು ಬಂದು ನಿಮ್ಗೆ BMTC ಬಸ್ ಇಲ್ಲೇ ಸ್ಟಾಪ್ ಕೊಡ್ತಾನೆ. ಏನಕ್ಕೆ ಅಂದ್ರೆ ನೋಡಿ, ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಡಿಗ್ರಿ, MTech ಪ್ರತಿಯೊಂದು ತರನು ಇದೆ, ಕಾಲೇಜ್ ಇದೆ. ಆಮೇಲೆ ಅಲ್ಲಿ ಗೌರ್ಮೆಂಟ್ ಸ್ಕೂಲು, ಹಾಸ್ಟೆಲ್ಲು, ಲೇಡೀಸ್ ಹಾಸ್ಟೆಲ್ಲು, ಬಾಯ್ಸ್ ಹಾಸ್ಟೆಲ್ಲು ಪ್ರತಿಯೊಂದು ಕೂಡ ಎಲ್ಲ ನಿಯರ್ ಬೈ ಇದೆ. ಜಿಮ್ ಆಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಥರ ಅನುಕೂಲ ಇದೆ. ಇದು ಜನರಲ್ ಸ್ಟೋರು, ಫ್ಯಾನ್ಸಿ ಸ್ಟೋರು, ಪ್ರತಿಯೊಂದು ಎಲ್ಲ ಥರನೂ ತುಂಬ ಹತ್ರದಲ್ಲಿ ಮಾಡಿದ್ದೀವಿ. ಆರಾಮಾಗಿ ನೀವು ಬೆಂಗಳೂರಿನಲ್ಲಿ ಕಾರ್ ತೊಗೊಂಡು ಲೋನ್ ಕಟ್ಟೋ ದುಡ್ಡಿನಲ್ಲಿ ನಿಮ್ಗೆ ಇಲ್ಲಿ ಸೈಟ್ ಕೊಡ್ತಾ ಇದ್ದೀವಿ. ಆರಾಮಾಗಿ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಕ್ಕೆ ಕೂಡ ನಿಮಗೆ ಕನ್ಸ್ಟ್ರಕ್ಷನ್ ಲೋನ್ ಸಿಗುತ್ತೆ ಪ್ರಧಾನಮಂತ್ರಿ ವಸತಿ ಯೋಜನೆಯಿಂದ. ಪ್ರಧಾನಮಂತ್ರಿ ವಸತಿ ಯೋಜನೆಯಿಂದ ಲೋನ್ ಸಿಗುತ್ತಾ? ಖಂಡಿತ. ಲೋನು 12 ಲಕ್ಷ ಲೋನು, 3,80,000 ರೂಪಾಯಿ ಸಬ್ಸಿಡಿ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು, ಸರಿನಾ? ಮಾಡ್ಕೊಡ್ತೀನಿ. ಆರಾಮಾಗಿ ಮನೆ ಕಟ್ಕೊಳ್ಳಿ. ಇಲ್ಲಿ ಬಸ್ ಮಿಸ್ ಆದರೆ ಹೋಗಿ ಅಲ್ಲೋದ್ರೆ ರೈಲ್ ಸಿಗ್ತದೆ. ಇನ್ನೇನು ಬೇಕು ಸರ್ ಅನುಕೂಲ ನಿಮಗೆ? ಒಂದು ಕಾರ್ ತಗೊಳ್ಳೋ ಜಾಗದಲ್ಲಿ ನಾನು ನಿಮ್ಗೆ ಸೈಟ್ ಕೊಡ್ತಾ ಇದ್ದೀನಿ. ಮಿನಿಮಮ್ ಒಂದು 10 ಲಕ್ಷ ರೂಪಾಯಿ ಕಾರ, ಅದಕ್ಕಿಂತ 1 ಲಕ್ಷ ರೂಪಾಯಿ ಕಮ್ಮಿಗೆ ಕೊಡ್ತೀನಿ. ಆ ಥರ ಇದೆ ಪ್ರಾಜೆಕ್ಟು. ನೋಡಿ ತುಂಬ ಚೆನ್ನಾಗಿದೆ. ಈಸ್ಟು, ವೆಸ್ಟು, ನಾರ್ತು, ಸೌತು ಎಲ್ಲ ಫೇಸಿಂಗು ಸಿಗುತ್ತೆ. ಕಾರ್ನರ್ ಸೈಟ್ಗೆ 10% ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಫುಲ್ ಕ್ಯಾಶ್ ಹೋದವ್ರು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಆಗಲೇ ಫೆಸಿಲಿಟೀಸ್ ಬಂದು ಏನೆಲ್ಲ ಆಗಿದೆ ಸರ್ ಇಲ್ಲಿ? ಸರ್ ಪ್ರತಿಯೊಂದು ಈಚ್ ಪ್ಲಾಟ್ಗೆ ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು, ಡ್ರೈನೇಜು, ಸೀವೇಜ್ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ, ಮೆಟ್ಲಿಂಗ್ ಕೂಡ ಮಾಡಿದ್ವಿ. ನೋಡಿ ಮೆಟ್ಲಿಂಗ್ ಎಲ್ಲ ಕಡೆ ಮೆಟ್ಲಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕ್ ಪೋಲ್ ಕೂಡ ಬಂದಿದೆ. ಇನ್ನು ವೈರ್ ಒಂದು ಹಾಕ್ಬೇಕು. ತಾರ್ ರೋಡ್ ಇನ್ನೊಂದು ಮಳೆ ಜಾಸ್ತಿ ಇರೋದ್ರಿಂದ ಇನ್ನೊಂದು 10 ಡೇಸ್ ಆದ್ಮೇಲೆ ನಂತರ ಹಾಕ್ತೀವಿ ಸರ್. ಸೊ ಇದು ಬಂದು ಮೇನ್ ರೋಡ್ ಅಲ್ವಾ ಸರ್? ಇದು ಎಷ್ಟು ಫೀಟ್ ಬರುತ್ತೆ ಸರ್? 30 ಫೀಟ್ ರೋಡ್ ಸರ್. 30 ಫೀಟ್ ರೋಡು, ಇಂಟೀರಿಯರ್ 30 ಫೀಟ್ ರೋಡು, ಎಂಟ್ರೆನ್ಸ್ ಬಂದು 50 ಫೀಟ್ ರೋಡು. ಸೊ ಎಲ್ಲ ವಾಟರ್ ಫೆಸಿಲಿಟೀಸ್ ಎಲ್ಲ ಕೊಟ್ಬಿಟ್ಟಿದ್ರಲ್ಲ ಸರ್? ಖಂಡಿತ ಇದೆ ಸರ್. ಇಲ್ಲಿಂದ ನಿಮ್ಗೆ 700 ಮೀಟರ್ ಒಂದು ಓವರ್ ಟ್ಯಾಂಕ್ ಮಾಡಿದ್ದಾರೆ CMC ಕಡೆಯಿಂದ, ಪಂಚಾಯತಿ ಕಡೆಯಿಂದ. ಅಲ್ಲಿಂದನೂ ಪ್ರತಿ ದಿವಸಕ್ಕೆ 1 ಗಂಟೆ ನೀರು ಬರ್ತದೆ. ಆಮೇಲೆ ಇಲ್ಲೂ ನಾವು 2 ಬೋರ್ವೆಲ್ ಹಾಕಿದ್ದೀವಿ. ಮೂಲೆಯಲ್ಲಿ ಒಂದು ಬೋರ್ವೆಲ್ ಹಾಕಿದ್ದೀವಿ. ಆಮೇಲೆ ಫೇಸ್ 2ನಲ್ಲಿ ಎಲ್ಲ ಬೇರೆ ಮಿಕ್ಕಿದ ಅನುಕೂಲ ಎಲ್ಲ ಮಾಡ್ಕೊಡ್ತೀವಿ ಸರ್. ಸೊ ಇದರಲ್ಲಿ ಬಂದು ಯಾವೆಲ್ಲ ಸೈಜ್ ಸೈಟ್ಗಳಿದೆ ಸರ್? ನಿಮಗೆ 2030 ಇಂದನೂ ಕೊಡ್ತೀನಿ ಸರ್. 2030, 2040, 3040 ಎಲ್ಲ ಡೈಮೆನ್ಷನ್ನು ಸಿಗುತ್ತೆ. ನಿಮಗೆ ಕಾರ್ನರ್ ಸೈಟ್ ಬೇಕಾ? ಕಾರ್ನರ್ ಸೈಟು ಇನ್ನು 4 ಸೈಟ್ ಇರೋದು. ಬೇಗ ಬಂದವ್ರು ಕಾರ್ನರ್ ಸೈಟ್ ಸಿಗುತ್ತೆ ಸರ್. ಸೊ ಈಗ 2030 ಇಂದ ರೇಟ್ ಎಷ್ಟಾಗುತ್ತೆ ಸರ್? 2030 ಅಂದರೆ ಮಿನಿಮಮ್ ನಿಮಗೆ 4.5 ಲಕ್ಷ ಆಗುತ್ತೆ ಸರ್. 4.5 ಲಕ್ಷ, 4.5 ಲಕ್ಷ, 6.5 ಲಕ್ಷ, 9 ಲಕ್ಷ ಈ ಥರ ಇದೆ ಸರ್. 30-40 ಆದರೆ ಎಷ್ಟಾಗುತ್ತೆ ಸರ್? 9 ಲಕ್ಷ ಸರ್. 9 ಲಕ್ಷ ಆಗುತ್ತೆ. ಸರ್ ವ್ಯಾಲ್ಯೂ ಬಂದು 14,40,000. ಆರು ನಾನು ಕೊಡ್ತಾ ಇರೋದು ನಿಮಗೆ 9 ಲಕ್ಷ ಅಷ್ಟೇ ಹೇಳಿ. ಬರೀ 9 ಲಕ್ಷ ಕೊಡ್ತಾ ಇರೋದು ನಾನು ನಿಮಗೆ. ಸರ್ ಈ ರೋಡಲ್ಲಿ ತುಂಬಾ ಲೇಔಟ್ಗಳಿದೆ. ಇಲ್ಲಿ ಬಂದು ಯಾಕೆ ಇನ್ವೆಸ್ಟ್ ಮಾಡಬೇಕು? ಇಲ್ಲಿ ಬಂದು ಯಾಕೆ ತಗೋಬೇಕು? ಹೌದಲ್ವಾ? ಒಳ್ಳೆ ಕ್ವಶನ್ ಕೇಳಿದ್ರಿ. ಏನಂದ್ರೆ ನೀವು ಇಲ್ಲಿ ಸುತ್ತಮುತ್ತ ಯಾವ ಲೇಔಟ್ಗೆ ಹೋದ್ರು ಲಾಸ್ಟಿಗೆ ನೀವು ನಮ್ಮ ಹತ್ರಕ್ಕೆ ಬರ್ತೀರಾ. ಯಾಕೆ? ನೀವು ಸುತ್ತಮುತ್ತ ಇಲ್ಲಿ ಪಕ್ಕದಲ್ಲೆಲ್ಲ ವಿಚಾರಿಸಿ, ಎದುರುಗಡೆ ವಿಚಾರಿಸಿ, ಎಲ್ಲಾನು ವಿಚಾರಿಸಿ 10 ಲಕ್ಷ ರೂಪಾಯಿ ಕಮ್ಮಿ ಯಾರು ಕೊಡ್ತಾ ಇಲ್ಲ. ನೀವು ಸರೌಂಡಿಂಗ್ ನೀವು ಎಲ್ಲಿ ವಿಚಾರಿಸಿದ್ರು ಲಾಸ್ಟಿಗೆ ನಮ್ಮ ಹತ್ರನೇ ಬರ್ತೀರಾ. ಅಷ್ಟು ಕಮ್ಮಿ ಕೊಡ್ತಾ ಇದೀವಿ ನಾವು ರೇಟು. ಹೌದಾ? ಖಂಡಿತ. ನೀವು ಎಲ್ಲಿ ಬೇಕಾದ್ರೂ ವಿಚಾರಿಸ್ಕೊಂಡು ಬರ್ಬೋದು. ನಂತರ ಲಾಸ್ಟಿಗೆ ನಮ್ಮ ಹತ್ರ ಬರ್ಬೋದು. ಅಂದ್ರೆ ಕಡಿಮೆ ಬೆಲೆಗೆ ಸಿಗತ್ತೆ ಅಂತೀರಾ? ಖಂಡಿತ. ಲೇಔಟ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ರಲ್ಲ, ಲೊಕೇಶನ್ ಹೇಳಲಿಲ್ಲ ಸರ್. ಇಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿದೆ ಸರ್ ಇದು? ಇದು ನೆಲಮಂಗಲದಿಂದ ನಾನಾ ಬರ್ಬೋದು. ಈ ಕಡೆ 8ನೇ ಮೈಲಿ, ಬಾಣಾವರ, ಹೆಸರುಘಟ್ಟ, ಹೆಸರುಘಟ್ಟದಿಂದ ನಾನಾ ಬರ್ಬೋದು. ಈ ಕಡೆ
ನಿಮಗೆ ದೊಡ್ಡಬಳ್ಳಾಪುರದಿಂದ ಬರ್ಬೋದು, ಯಲಹಂಕದಿಂದನೂ ಬರ್ಬೋದು, ಪ್ರತಿ ಒಂದು ಕಡೆಯಿಂದನೂ BMTC ಬಸ್ ಬರುತ್ತೆ ಸರ್ ಈಗ. ಸೊ ಅಂದರೆ ಇದು ಮಿಡ್ಲ್ ಪ್ಲೇಸ್ ಅಂತೀರಾ ಈ ರೋಡ್ಗಳಿಗೆಲ್ಲ? ಖಂಡಿತ. ಸೊ ಈಗ ನೆಲಮಂಗಲದಿಂದ ಬಂದರೆ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಗೆ? ನೆಲಮಂಗಲದಿಂದ ಎಕ್ಸಾಕ್ಟ್ ಬಂದು ನಿಮಗೆ ಒಂದು 10-12 ಕಿಲೋಮೀಟರ್ ಆಗುತ್ತೆ ಸರ್. ಹೌದಾ? ಸೊ ಇಲ್ಲಿಂದ ಮೇನ್ ರೋಡ್ ಅಂತ ಯಾವುದಿದೆ ಸರ್? ನೋಡಿ ಸರ್, ಇಲ್ಲಿಂದ ನಿಮಗೆ 3.5 ಕಿಲೋಮೀಟರ್ ಹೋದ್ರೆ ನಿಮಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಲ್ಯಾಂಡ್ ಮಾರ್ಕ್ ಮೇನ್ ಅದೇನೆ. ಯಾಕಂದ್ರೆ ನಾವು ಇಲ್ಲಿ ಮಾಡಿರೋ ಪರ್ಪಸ್ ಏನು ಅಂದ್ರೆ, ಇದು ನೆಲಮಂಗಲದಿಂದ ಬಂದು ನಿಮಗೆ ತುಮಕೂರು ನ್ಯಾಷನಲ್ ಹೈವೇ ಟು ಹೈದರಾಬಾದ್ ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ ರೋಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ವರ್ಷ ಕಂಪ್ಲೀಟ್ ಆಗೋದು, ಆಲ್ರೆಡಿ 70% ಎಲ್ಲ ಕ್ಲಿಯರ್ ಆಗಿದೆ. ಅದು ಕ್ಲಿಯರ್ ಆದ್ಮೇಲೆ ಅದು ಬಂದು ಟೋಲ್ ರೋಡು, ಇದು ಬಂದು ಟೋಲ್ ಫ್ರೀ ರೋಡ್. ಪ್ರತಿಯೊಂದು ವೆಹಿಕಲ್ಲು ಅವಾಗ ಇಲ್ಲೇ ಪಾಸ್ ಆಗಬೇಕು. ಇದರಲ್ಲಿ ನಿಮಗೆ ಕಮರ್ಷಿಯಲ್ ಬೇಕಾ, ರೆಸಿಡೆನ್ಷಿಯಲ್ ಬೇಕಾ, ಕಾರ್ನರ್ ಬೇಕಾ, ಪ್ರತಿಯೊಂದಕ್ಕೂ ಒಂಥರ ಇರುತ್ತೆ ಸರ್ ಪ್ರೈಸ್. ಇದು ಬಂದು ಯಾವ ರೀತಿ ಸೈಟ್ ಸರ್ ಇವೆಲ್ಲ? ಸರ್ ಇದು ಬಂದು ಗ್ರಾಮ ಸೈಟ್ ಸರ್. ಇದು ಗ್ರಾಮ ಪಂಚಾಯತಿ. ಹೌದು. ಪ್ರೈಸ್ ಬಂದು ಇದು ಬಂದು ನಿಮಗೆ 2030 4.5 ಲಕ್ಷ ಇದೆ ಗ್ರಾಮ ಠಾಣ. ಇಲ್ಲಿಂದ ನಿಮಗೆ 800 ಮೀಟರ್ಸ್ ಬಂದು DC ಕನ್ವರ್ಷನ್ ಇದೆ. 2030 ಬಂದು 5.5 ಲಕ್ಷ ಇದೆ ಸರ್. ಸೊ ಲೋನ್ ಏನಾದರೂ ಅವೈಲೇಬಿಲಿಟಿ ಇದೆ? ಖಂಡಿತ ಸರ್. ನಿಮಗೆ DC ಕನ್ವರ್ಷನ್ ಆಗಿರೋ ಪ್ರಾಜೆಕ್ಟ್ಗೆ ನಿಮಗೆ 85% ಲೋನ್ ಆಗುತ್ತೆ ಸರ್. ಈಗ ರೈಲ್ವೆ ಸ್ಟೇಷನಿಂದ ಜಸ್ಟ್ 400 ಮೀಟ್ರು, ಇಂಜಿನಿಯರಿಂಗ್ ಕಾಲೇಜಿಂದ 350 ಮೀಟ್ರ್ ಇದೆ. ಅಲ್ಲೂ ಲೇಔಟ್ ಮುಂದೆ BMTC, KSRTC ಪ್ರತಿಯೊಂದು ಇಲ್ಲಿ ಏನು ವ್ಯವಸ್ಥೆ ಮಾಡಿದ್ದೀವಿ ಅದೇ ವ್ಯವಸ್ಥೆ ಅಲ್ಲೂ ಇದೆ ಸರ್. ಪ್ರತಿಯೊಂದು ಇದೆ. 30-40 ಬಂದು 11 ಲಕ್ಷ ಇದೆ. 2030 ಬಂದು 5.5 ಲಕ್ಷ ಇದೆ ಸರ್ DC ಕನ್ವರ್ಷನ್ ವಿತ್ 85% ಬ್ಯಾಂಕ್ ಲೋನ್ ಸರ್. ಮುಂದೆ ಎಂಟ್ರೆನ್ಸ್ ಅಲ್ಲಿ ಇರೋದೆಲ್ಲ ಬರೀ ಕಮರ್ಷಿಯಲ್ ಸೈಟ್ಸ್ಗಳೇ ಇವೆಲ್ಲ. ಕಮರ್ಷಿಯಲ್ ಸೈಟ್ಗೆ ಬೇರೆ ಪ್ರೈಸ್ ಇರುತ್ತೆ. ಇದು ಬಂದು ರೆಸಿಡೆನ್ಷಿಯಲ್, ಈ ಕಡೆಯಿಂದ ಪೂರ್ತಿ ಎಲ್ಲ ರೆಸಿಡೆನ್ಷಿಯಲ್. 30-40 ಬಂದು 9 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ. ಫುಲ್ ಕ್ಯಾಶ್ ಕೊಟ್ಟವ್ರಿಗೆ ಖಂಡಿತ ಕಮ್ಮಿ ಮಾಡ್ಕೊಡ್ತೀವಿ. ಕಾರ್ನರ್ ಸೈಟ್ ತೊಗೊಂಡ್ರೆ 10% ಎಕ್ಸ್ಟ್ರಾ ಕಾರ್ನರ್ ಸೈಟ್ಗೆ. ಅಂದರೆ ಬಿಸ್ನೆಸ್ ವೈಸ್ ಇನ್ವೆಸ್ಟ್ ಮಾಡಿದ್ರು ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಬಂದು 150 ರೂಪೀಸ್ ಇನ್ಕ್ರೀಸ್ ಆಗುತ್ತೆ. ಲಾಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಈ ಸರೌಂಡಿಂಗ್ ಅಲ್ಲಿ 700 ರೂಪೀಸ್ ಇನ್ಕ್ರೀಸ್ ಆಗಿದೆ. ಬನ್ನಿ, ಆ ಡಿಸ್ಪ್ಲೇ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ ಕಂಪ್ನಿದು, ಕಾಂಟ್ಯಾಕ್ಟ್ ಮಾಡಿ. ವೆಲ್ ಎಜುಕೇಟೆಡ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ನಿಮಗೆ ಮೋರ್ ದೆನ್ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಪಕ್ಕ ಕೊಡ್ತಾರೆ. ಯಾವ ಟೈಮಿಗೆ ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು. ಆಮೇಲೆ ಏನು ಅಂದರೆ ನಿಮಗೆ ಲೇಔಟ್ ಲೊಕೇಶನ್ ಎಲ್ಲ ಕಳಿಸ್ಕೊಡ್ತಾರೆ. ಡೀಟೇಲ್ಸು, ಫೋಟೋಸು, ಪ್ರತಿಯೊಂದು ಏನೇನು ಬೇಕೋ ಎಲ್ಲ ಕಳಿಸ್ಕೊಡ್ತಾರೆ. ಆಮೇಲೆ ನಿಮ್ಗೇನು ಅಂದರೆ ಬಂದು ಲೇಔಟಿಗೆ ಬರ್ಬೋದು, ಆರಾಮಾಗಿ ಬರ್ಬೋದು. ನೀವು 2 ವೀಲರ್ ಇದ್ದರೆ ಆರಾಮಾಗಿ ಬಂದು ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ಬಂದು ಇಲ್ಲಿ ಆರಾಮಾಗಿ ಮನೆಗೆ ತಲುಪ್ಕೋತೀರಾ. ಆಯಿತಾ? ಇಲ್ಲಿ ಬರಬೇಕು, ಯಾವ ಸೈಟ್ ನೋಡಿ, ಯಾವ ಸೈಟ್ ಬೇಕೋ ಬ್ಲಾಕ್ ಮಾಡ್ಕೊಳ್ಳಿ. 10,000 ರೂಪೀಸ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಸರ್. 10,000 ಕೊಟ್ಟು ಯಾವ ಸೈಟ್ ನಂಬರ್ ಬ್ಲಾಕ್ ಮಾಡಿರ್ತೀರೋ ಆ ಸೈಟ್ ನಂಬರ್ದು ಡಾಕ್ಯುಮೆಂಟ್ ಕೊಡ್ತೀವಿ. 7 ಡೇಸು ಟೈಮ್ ಕೊಟ್ಟಿರ್ತೀವಿ. ಒನ್ ವೀಕ್ ಟೈಮ್ ಕೊಟ್ಟಿರ್ತೀವಿ. ಅಷ್ಟರಲ್ಲಿ ನೀವು ಪ್ರೊಸೆಸಿಂಗ್ ಮುಗಿಸ್ಕೊಂಡು ಬಂದು ನಿಮ್ಮದು ಬೇಕಾ ರಿಜಿಸ್ಟ್ರೇಷನ್ ಮಾಡ್ಬೋದು. ಈಗ ಇನ್ನೊಂದೇನು ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ನು ಒಂದು ದಿವಸ ಮುಂಚೆನೇ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ. ನಮ್ಮ ಡಾಕ್ಯುಮೆಂಟ್ ಆಲ್ರೆಡಿ ಎಲ್ಲ ಕ್ಲಿಯರ್ ಸರ್. ಆಲ್ರೆಡಿ 50% ಸೈಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗೋಗಿದೆ ಇದರಲ್ಲೇ. ಖಂಡಿತ ಎಲ್ಲ ಒಂದು 27 ಸೈಟು ರಿಜಿಸ್ಟ್ರೇಷನ್ ಆಗಿದೆ ಇದರೊಳಗಡೆ. ಏನು ಡಿಸ್ಕೌಂಟ್ ಕೇಳ್ತಾ ಇದ್ರೆ ಖಂಡಿತ ಕೊಡ್ತೀನಿ. ಇವತ್ತು 22ನೇ ತಾರೀಕು 8ನೇ ತಿಂಗಳು. ಹೌದು. ನಿಮಗೆ 1ನೇ ತಾರೀಕುವರೆಗೂ ಒಳಗಡೆ ಯಾರನ್ನ ಬಂದು ಬುಕ್ಕಿಂಗ್ ಮಾಡ್ಕೊಂಡ್ರೆ ಯು ಕ್ಯಾನ್ ನಾಟ್ ಬಿಲೀವ್, ಐ ವಿಲ್ ಗಿವ್ 1 lakh rupees ಡಿಸ್ಕೌಂಟ್. 30-40ಗೆ 1 lakh, 30-40ಗೆ 1 ಲಕ್ಷ ಡಿಸ್ಕೌಂಟ್ ಕೊಡ್ತೀನಿ ಸರ್. 20-30 ಬಂದು ನಿಮಗೆ 50,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್. ಆಮೇಲೆ ನಮ್ಮದು ಇಲ್ಲೇ ಹತ್ರದಲ್ಲಿರೋ DC ಕನ್ವರ್ಷನ್ ಪ್ರಾಜೆಕ್ಟ್ ಇದೆ. 20-30 ಬಂದು 5.5 ಲಕ್ಷ ಇದೆ. 30-40 ಬಂದು 11 ಲಕ್ಷ ಇದೆ. ಅದಕ್ಕೂ ಅಷ್ಟೇ 50,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್.